ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ನೋಡ್ತಾ ಹೋಗೋಣ. ಸೊ ಇವೆಲ್ಲವೂ ಕೂಡ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳಲ್ಲಿ ಬಂದಿದೆ ಆ್ಯಂಡ್ ನಿಮ್ಮ ಅಪ್ಕಮಿಂಗ್ ಪೇಪರಲ್ಲೂ ಕೂಡ ಈ ಕ್ವೆಶನ್ಸ್ಗಳು ರಿಪೀಟ್ ಆಗ್ಬೋದು. ಆದ್ದರಿಂದ ಈ ಕ್ವೆಶನ್ಗಳನ್ನು ನೀಟಾಗಿ ಕಲಿಬೇಕಾಗುತ್ತೆ. ಸೊ ಫಸ್ಟ್ ಕ್ವೆಶನ್ ಹೀಗಿದೆ: ಮೆನ್ಷನ್ ದ ಕೆಮಿಕಲ್ ಕಾಂಪೋಸಿಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ POP ಅಂತಲೂ ಕೂಡ ಕರೀತಾರೆ. ಒಂದಿಷ್ಟು ಕ್ವೆಶನ್ ಪೇಪರ್ಗಳಲ್ಲಿ ಬರೀ POP ಅಷ್ಟೇ ಬರೆದಿರ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು POP ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇಲ್ಲಿ ಕೇಳಿರೋವಂಥದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಕೆಮಿಕಲ್ ಕಾಂಪೋಸಿಷನ್ ಮತ್ತು ಅದರ ಅಪ್ಲಿಕೇಶನ್ ಅಂದರೆ ಯೂಸಸ್, ಎಲ್ಲೆಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಅಂತ. ಸೊ ಫಸ್ಟು ಕೆಮಿಕಲ್ ಕಾಂಪೋಸಿಷನ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನು? CaSO4 H2O. ಇದು ಕೆಮಿಕಲ್ ಕಾಂಪೋಸಿಷನ್. ಸೊ ಇದರ ಕೆಮಿಕಲ್ ನೇಮ್ ಕೇಳಿದರೆ ಗೊತ್ತಿರಲಿ ನಿಮಗೆ, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಸೊ ನೆಕ್ಸ್ಟು ಅಪ್ಲಿಕೇಶನ್ಸ್. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಇಟ್ ಈಸ್ ಯೂಸ್ಡ್ ಟು ಸೆಟ್ ಫ್ರ್ಯಾಕ್ಚರ್ಡ್ ಆರ್ ಬ್ರೋಕನ್ ಬೋನ್ಸ್. ಏನು ಮೂಳೆ ಮುರಿದು ಹೋಗಿರುತ್ತಲ್ಲ, ಸೊ ಅದನ್ನು ಸೆಟ್ ಮಾಡೋದಕ್ಕೆ. ಸೊ ನೀವು ನೋಡಿರ್ತೀರ, ಕೈಗೆ ಪಟ್ಟಿ ಹಾಕ್ಕೊಂಡಿರ್ತಾರೆ. ಸೊ ಅದರಲ್ಲಿ POPನ ಯೂಸ್ ಮಾಡಿರ್ತಾರೆ. It is used to create smooth surfaces on walls and ceilings. ಸೊ ವಾಲ್ಸ್ ಮತ್ತು ಸೀಲಿಂಗ್ಸ್ ಮೇಲೆ, ಸೊ ಗೋಡೆಗಳಲ್ಲಿ ಸ್ಮೂತ್ ಸರ್ಫೇಸ್ ಬರೋದಕ್ಕೋಸ್ಕರ, ಅದನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಮೇಕ್ ಸ್ಟ್ಯಾಚ್ಯೂಸ್, ಡೆಕೋರೇಟಿವ್ ಐಟಮ್ಸ್. ಸೊ ಸ್ಟ್ಯಾಚ್ಯೂಗಳನ್ನು ರೆಡಿ ಮಾಡೋದಕ್ಕೆ, ಡೆಕೋರೇಟಿವ್ ಐಟಮ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಮೇಕ್ ಮೋಲ್ಡ್ಸ್ for toys and dental impressions for use in dentistry. ಸೊ ಟಾಯ್ಸ್, ಸೊ ಗೊಂಬೆಗಳ ಮೋಲ್ಡ್ಸ್ ಅಂದರೆ ಅಚ್ಚು, ಸೊ ಅದನ್ನು ರೆಡಿ ಮಾಡೋದಕ್ಕೆ ಮತ್ತು ಡೆಂಟಲ್ ಇಂಪ್ರೆಷನ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಡೆಂಟಿಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಮೇಕ್ ಫೈರ್ ಪ್ರೂಫಿಂಗ್ ಮೆಟೀರಿಯಲ್. ಸೊ ಫೈರ್ ಪ್ರೂಫ್ ಅಂತ ಅಂದರೆ ಬೆಂಕಿ ಹತ್ಕೋಬಾರ್ದು. ಸೊ ಅಂಥ ಮೆಟೀರಿಯಲ್ಸ್ಗಳನ್ನು ರೆಡಿ ಮಾಡೋದಕ್ಕೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯೂಸ್ ಮಾಡ್ತಾರೆ. ಇದಿಷ್ಟು ಕೂಡ ಅಪ್ಲಿಕೇಶನ್ಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೆಕ್ಸ್ಟ್ ಕ್ವೆಶನ್: ಯೂಸಸ್ ಆಫ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಇಟ್ ಈಸ್ ಯೂಸ್ಡ್ ಫಾರ್ ಸಾಫ್ಟನಿಂಗ್ ಹಾರ್ಡ್ ವಾಟರ್. ಸೊ ಹಾರ್ಡ್ ವಾಟರ್ನ ಸಾಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾರ್ಡ್ ವಾಟರ್ ಅಂದರೆ ಏನು? ಸೊ ಏನು ಬೋರ್ವೆಲ್ ವಾಟರ್ ಇದೆ ಅಲ್ಲ, ಸೊ ಅದನ್ನು ಹಾರ್ಡ್ ವಾಟರ್ ಅಂತ ಕರಿತೀವಿ. ಅದನ್ನು ಸಾಫ್ಟ್ ಮಾಡೋದಕ್ಕೆ ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ರಿಯೇಜೆಂಟ್ ಇನ್ ಲ್ಯಾಬೊರೇಟರೀಸ್. ಸೊ ಲ್ಯಾಬ್ಗಳಲ್ಲಿ ರಿಯೇಜೆಂಟಾಗಿ ಯೂಸ್ ಮಾಡ್ತಾರೆ ರಿಯಾಕ್ಷನ್ಸ್ಗಳನ್ನು ಮಾಡೋದಕ್ಕೆ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಗ್ಲಾಸ್, ಸೋಪ್, ಪೇಪರ್, ಬೋರಾಕ್ಸ್ ಎಕ್ಸೆಟ್ರಾ. ಸೊ ಇವುಗಳ ಮ್ಯಾನುಫ್ಯಾಕ್ಚರ್ನಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ವಾಷಿಂಗ್ ಸೋಡಾ ಇನ್ ಲಾಂಡ್ರಿ. ಸೊ ಲಾಂಡ್ರಿ ಏನು ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಸೋಡಾ ಆಗಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ವಾಷಿಂಗ್ ಸೋಡಾ. ನೆಕ್ಸ್ಟ್ ಕ್ವೆಶನ್: ಮೆನ್ಷನ್ ಯೂಸಸ್ ಆಫ್ ಫಿನಾಲ್. ಸೊ ಫಿನಾಲ್ನ ಯೂಸಸ್. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೆಕಲೈಟ್. ಸೊ ಬೆಕಲೈಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಪ್ರಿಪೇರ್ ಮಾಡೋದಕ್ಕೆ ಫಿನಾಲ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ಆ್ಯನ್ ಆ್ಯಂಟಿಸೆಪ್ಟಿಕ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್. ಸೊ ಒಂದು ಆ್ಯಂಟಿಸೆಪ್ಟಿಕ್ ಮತ್ತು ಡಿಸ್ಇನ್ಫೆಕ್ಟೆಂಟ್ ಆಗಿ ಫಿನಾಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಆ್ಯನ್ ಇಂಕ್ ಪ್ರಿಸರ್ವೇಟಿವ್. ಸೊ ಇಂಕ್ ಪ್ರಿಸರ್ವೇಟಿವ್ ಆಗಿಯೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್, ಪಿಕ್ರಿಕ್ ಆ್ಯಸಿಡ್, ಫಿನಾಫ್ಥಲಿನ್. ಸೊ ಏನೇನು? ಸ್ಯಾಲಿಸಿಲಿಕ್ ಆ್ಯಸಿಡ್, ಪಿಕ್ರಿಕ್ ಆ್ಯಸಿಡ್, ಫಿನಾಫ್ಥಲಿನ್. ಸೊ ಇವುಗಳ ಮ್ಯಾನುಫ್ಯಾಕ್ಚರ್ನಲ್ಲಿ ಫಿನಾಲ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್: ಡಿಫರೆನ್ಸ್ ಬಿಟ್ವೀನ್ DNA ಆ್ಯಂಡ್ RNA. ಸೊ DNA ಮತ್ತು RNA ನಡುವೆ ಇರುವಂತಹ ವ್ಯತ್ಯಾಸಗಳು. ಸೊ DNA ಅಂತ ಅಂದ್ರೇನು? ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. RNA ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಸೊ DNA ಡಬಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಡಬಲ್ ಸ್ಟ್ರ್ಯಾಂಡ್, ಆ್ಯಂಡ್ RNA ಸಿಂಗಲ್ ಸ್ಟ್ಯಾಂಡ್. ಆ್ಯಂಡ್ DNAಯಲ್ಲಿರುವಂಥ ನೈಟ್ರೋಜನ್ ಬೇಸಸ್ ಯಾವುದು? ಅಡಿನೈನ್, ಗ್ವಾನೈನ್, ಸೈಟೋಸಿನ್, ಥೈಮಿನ್. ಸೊ ಇದರಲ್ಲಿರುವಂಥ ಪ್ಯೂರಿನ್ಸ್ ಯಾವುದು? ಅಡಿನೈನ್ ಮತ್ತು ಗ್ವಾನೈನು, ಪಿರಿಮಿಡಿನ್ಸ್, ಸೈಟೋಸಿನ್ ಆ್ಯಂಡ್ ಥೈಮಿನ್. ಸೊ RNAಯಲ್ಲಿರುವಂಥ ನೈಟ್ರೋಜನ್ ಬೇಸಸ್ಸು ಅಡಿನೈನ್, ಗ್ವಾನೈನ್, ಸೈಟೋಸಿನ್, ಯುರಾಸಿಲ್. RNAಯಲ್ಲಿರುವಂಥ ಪ್ಯೂರಿನ್ಸ್ ಯಾವುದು? ಅಡಿನೈನ್ ಆ್ಯಂಡ್ ಗ್ವಾನೈನ್, ಪಿರಿಮಿಡಿನ್ಸ್, ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಸೊ DNA ಓನ್ಲಿ ಒನ್ ಟೈಪು, RNAಯಲ್ಲಿ 3 ಟೈಪ್ಸ್ ಇದೆ.
ಸೊ DNA ಈಸ್ ಮೋಸ್ಟ್ಲಿ ಫೌಂಡ್ ಇನ್ ನ್ಯೂಕ್ಲಿಯಸ್ ಆ್ಯಂಡ್ ನ್ಯೂಕ್ಲಿಯಾಯ್ಡ್. ಸೊ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯಾಯ್ಡಲ್ಲಿ ಪ್ರೆಸೆಂಟ್ ಇರುತ್ತೆ. RNA ಈಸ್ ಮೋಸ್ಟ್ಲಿ ಫೌಂಡ್ ಇನ್ ದ ಸೈಟೋಪ್ಲಾಸಮ್. ಸೊ RNA ಸೈಟೋಪ್ಲಾಸಮಲ್ಲಿ ಪ್ರೆಸೆಂಟ್ ಇರುತ್ತೆ. DNA ಯಲ್ಲಿರುವಂಥ ಪೆಂಟೋಸ್ ಶುಗರು ಡಿಆಕ್ಸಿರೈಬೋಸ್ ಶುಗರ್ ಆ್ಯಂಡ್ RNA ಯಲ್ಲಿರುವಂಥ ಪೆಂಟೋಸ್ ಶುಗರ್ ರೈಬೋಸ್ ಶುಗರ್. ಸೊ ಇದಿಷ್ಟು ಕೂಡ ಡಿಫ್ರೆನ್ಸಸ್ ಬಿಟ್ವೀನ್ DNA ಆ್ಯಂಡ್ RNA. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದರ ಅಪ್ಲಿಕೇಶನ್ಸ್ಗಳು. ಇಟ್ ಈಸ್ ಯೂಸ್ಡ್ ಆ್ಯಸ್ ರಿಯೇಜೆಂಟ್ ಆ್ಯಂಡ್ ಅ ಸಾಲ್ವೆಂಟ್ ಇನ್ ಲ್ಯಾಬೊರೇಟರಿ ಫಾರ್ ಸಲ್ಫೋನೇಷನ್, ಡಿಹೈಡ್ರೇಷನ್ ಎಕ್ಸೆಟ್ರಾ. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ನ ಒಂದು ರಿಯೇಜೆಂಟ್ ಮತ್ತು ಸಾಲ್ವೆಂಟ್ ಆಗಿ ಲ್ಯಾಬೊರೇಟರಿಗಳಲ್ಲಿ ಯೂಸ್ ಮಾಡ್ತಾರೆ ಫಾರ್ ದ ರಿಯಾಕ್ಷನ್ಸ್ ಆಫ್ ಸಲ್ಫೋನೇಷನ್, ಡಿಹೈಡ್ರೇಷನ್. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎಕ್ಸ್ಪ್ಲೋಸಿವ್ಸ್ ಲೈಕ್ ಡೈನಮೈಟ್ಸ್ ಆ್ಯಂಡ್ TNT. TNT ಅಂದರೆ ಟ್ರೈನೈಟ್ರೋಟಾಲಿನ್. ಸೊ ಎಕ್ಸ್ಪ್ಲೋಸಿವ್ಸ್ಗಳ ಮ್ಯಾನುಫ್ಯಾಕ್ಚರ್ನಲ್ಲಿ ಅಂದರೆ ಪ್ರಿಪರೇಷನಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಸೊ ಯಾವ ಎಕ್ಸ್ಪ್ಲೋಸಿವ್ಸ್ ಅಂತ ನೋಡೋದಾದರೆ ಡೈನಮೈಟ್ಸ್ ಆ್ಯಂಡ್ TNT. ಸೊ ಈಗೆಲ್ಲ ಬಂಡೆಗಳನ್ನೆಲ್ಲ ಬ್ಲಾಸ್ಟ್ ಮಾಡ್ತಾರಲ್ವ, ಸೊ ಅಲ್ಲಿ ಡೈನಮೈಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಸ್ಟೋರೇಜ್ ಬ್ಯಾಟರೀಸ್. ಸೊ ಸ್ಟೋರೇಜ್ ಬ್ಯಾಟರೀಸಲ್ಲೂ ಕೂಡ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್ ಲೈಕ್ ಅಮೋನಿಯಂ ಸಲ್ಫೇಟ್ ಆ್ಯಂಡ್ ಸೂಪರ್ ಫಾಸ್ಫೇಟ್ ಆಫ್ ಲೈಮ್. ಸೊ ಫರ್ಟಿಲೈಸರ್ಸ್ಗಳ ಮ್ಯಾನುಫ್ಯಾಕ್ಚರಲ್ಲಿ, ಫರ್ಟಿಲೈಸರ್ಸ್ ಅಂತ ಅಂದರೆ ಗೊಬ್ಬರಗಳು. ಸೊ ಯಾವುದು ಅಮೋನಿಯಂ ಸಲ್ಫೇಟು, ಸೂಪರ್ ಫಾಸ್ಫೇಟ್ ಆಫ್ ಲೈಮ್, ಇವುಗಳ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅದರ್ ಆ್ಯಸಿಡ್ಸ್ ಲೈಕ್ HCl, HNO3 ಎಕ್ಸೆಟ್ರಾ. ಸೊ ಬೇರೆ ಆ್ಯಸಿಡ್ಗಳ ಮ್ಯಾನುಫ್ಯಾಕ್ಚರಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ಯಾವ ಆ್ಯಸಿಡ್ಗಳು ಅಂತ ನೋಡೋದಾದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಎನ್ಸೈಮ್, ನೇಮ್ ಎನಿ 3 ಎನ್ಸೈಮ್ಸ್. ಸೊ ಎನ್ಸೈಮ್ ಅಂದರೆ ಏನು, ಅದರ ಡೆಫಿನೇಷನ್ ಬರೀಬೇಕು ಆ್ಯಂಡ್ 3 ಎನ್ಸೈಮ್ಗಳ ಹೆಸರನ್ನ ಬರೀಬೇಕು. ಎನ್ಸೈಮ್ ಅಂದರೆ ಏನು? ಎನ್ಸೈಮ್ಸ್ ಆರ್ ಬಯೋಲಾಜಿಕಲ್ ಕೆಟಲಿಸ್ಟ್ ದಟ್ ಆಕ್ಸಲರೇಟ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಎನ್ಸೈಮ್ಸ್ಗಳು ಬಯೋಲಾಜಿಕಲ್ ಕೆಟಲಿಸ್ಟ್ಗಳಾಗಿರುತ್ತೆ, ಅಂದರೆ ಬಯೋ ಕೆಟಲಿಸ್ಟ್. ಸೊ ಕೆಟಲಿಸ್ಟ್ ಕೆಲಸ ಏನು? ರೇಟ್ ಆಫ್ ರಿಯಾಕ್ಷನ್ನ ಜಾಸ್ತಿ ಮಾಡೋದು. ಸೊ ಇವು ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಆಕ್ಸಲರೇಟ್ ಮಾಡುತ್ತೆ. ಸೊ ಒಂದು 3 ಎನ್ಸೈಮ್ಗಳ ಹೆಸರನ್ನ ನಾವು ನೋಡೋದಾದರೆ ಲೈಪೇಸ್, ಅಮೈಲೇಸ್, ಲ್ಯಾಕ್ಟೇಸ್. ನೆಕ್ಸ್ಟ್ ಕ್ವೆಶನ್, ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಆ್ಯಂಡ್ ಮಾಲ್ಟೋಸ್. ಸೊ ಇಲ್ಲಿ ಸುಕ್ರೋಸ್ ಮತ್ತು ಮಾಲ್ಟೋಸ್ನ ಸ್ಟ್ರಕ್ಚರ್ ಕೇಳಿದ್ದಾರೆ. ಇಲ್ಲಿ ನೀವು ನೋಡ್ತಿರುವಂಥದ್ದು ಸುಕ್ರೋಸ್ನ ಸ್ಟ್ರಕ್ಚರ್. ಸೊ ಸುಕ್ರೋಸ್ ಆಗಿರೋದು ಗ್ಲೂಕೋಸ್ ಮತ್ತು ಫ್ರಕ್ಟೋಸಿಂದ. ಸೊ ಇದು ಗ್ಲೂಕೋಸ್ ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಒನ್ ಇಸ್ ಫ್ರಕ್ಟೋಸ್ ಮಾಲಿಕ್ಯೂಲ್. ಸೊ ಎರಡು ಕೂಡ ಕರೆಕ್ಟ್ ಆಗಿದೆ. ಸೊ ಆಗ ಬಂದಿರುವಂಥದ್ದು ಸುಕ್ರೋಸ್. ಆ್ಯಂಡ್ ಇಲ್ಲಿರುವಂಥ ಬಾಂಡ್ ಯಾವುದು? ಗ್ಲೈಕಾಸಿಡಿಕ್ ಬಾಂಡ್. ಸೊ ನೆಕ್ಸ್ಟ್ ಇಸ್ ಮಾಲ್ಟೋಸ್. ಮಾಲ್ಟೋಸ್ನ ಸ್ಟ್ರಕ್ಚರ್. ಸೊ ಮಾಲ್ಟೋಸ್ ಆಗಿರೋದು 2 ಗ್ಲೂಕೋಸ್ ಮಾಲಿಕ್ಯೂಲ್ಸ್ಗಳಿಂದ. ಸೊ ಎರಡೂ ಕೂಡ ಗ್ಲೂಕೋಸ್ ಮಾಲಿಕ್ಯೂಲ್ಸ್. ಎರಡು ಕೂಡ ಕನೆಕ್ಟ್ ಆಗಿದೆ ಥ್ರೂ ದ ಗ್ಲೈಕಾಸಿಡಿಕ್ ಲಿಂಕೇಜ್ ಆರ್ ಗ್ಲೈಕಾಸಿಡಿಕ್ ಬಾಂಡ್. ನೆಕ್ಸ್ಟ್ ಕ್ವೆಶನ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಸಿಡಿಕ್ ಅಮೈನೋ ಆಸಿಡ್, ಬೇಸಿಕ್ ಅಮೈನೋ ಆಸಿಡ್, ನ್ಯೂಟ್ರಲ್ ಅಮೈನೋ ಆಸಿಡ್. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೇಳಿದ್ದಾರೆ. ಸೊ ಅಸಿಡಿಕ್ ಅಮೈನೋ ಆಸಿಡ್ಗೆ ಎಕ್ಸಾಂಪಲ್ ಆಸ್ಪಾರ್ಟಿಕ್ ಆಸಿಡ್, ಬೇಸಿಕ್ ಅಮೈನೋ ಆಸಿಡ್ಗೆ ಎಕ್ಸಾಂಪಲ್ ಲೈಸಿನ್ ಆ್ಯಂಡ್ ನ್ಯೂಟ್ರಲ್ ಅಮೈನೋ ಆಸಿಡ್ಗೆ ಎಕ್ಸಾಂಪಲ್ ಅಲನಿನ್. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ ಯೂಸಸ್ ಆಫ್ ಅಸಿಟೋನ್. ಇಟ್ ಈಸ್ ಯೂಸ್ಡ್ ಆಸ್ ಸಾಲ್ವೆಂಟ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಆರ್ಟಿಫಿಷಿಯಲ್ ಸಿಲ್ಕ್, ವ್ಯಾರ್ನಿಷಸ್ ಎಕ್ಸೆಟ್ರಾ. ಸೊ ಅಸಿಟೋನ್ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಎಲ್ಲಿ ಅಂತ ಅಂದರೆ ಮ್ಯಾನುಫ್ಯಾಕ್ಚರ್. ಸೊ ಇನ್ ದ ಪ್ರಿಪರೇಷನ್ ಆಫ್ ಆರ್ಟಿಫಿಷಿಯಲ್ ಸಿಲ್ಕ್, ವ್ಯಾರ್ನಿಷಸ್. ಇಟ್ ಈಸ್ ಯೂಸ್ಡ್ ಆಸ್ ಇಂಗ್ರೀಡಿಯೆಂಟ್ ಆಫ್ ನೇಲ್ ಪಾಲಿಶ್ ಆ್ಯಂಡ್ ಸ್ಕಿನ್ ಕ್ರೀಮ್ಸ್. ಸೊ ನೇಲ್ ಪಾಲಿಶ್ ಆಗಿರ್ಬೋದು ಅಥವಾ ಸ್ಕಿನ್ ಕ್ರೀಮ್ಸ್ಗಳಾಗಿರ್ಬೋದು, ಇವುಗಳಲ್ಲಿ ಇಂಗ್ರೀಡಿಯೆಂಟಾಗಿ ಯೂಸ್ ಮಾಡ್ತಾರೆ. ಸೊ ಒನ್ ಆಫ್ ದ ಇಂಗ್ರೀಡಿಯೆಂಟ್ ಅಂದರೆ ಅಸಿಟೋನ್ ಕೂಡ ಪ್ರೆಸೆಂಟ್ ಇರುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ದ ಸಿಂಥಸಿಸ್ ಆಫ್ ಕಾಂಪೌಂಡ್ಸ್ ಲೈಕ್ ಅಯೋಡೋಫಾರಮ್, ಕ್ಲೋರೋಫಾರ್ಮ್ ಎಕ್ಸೆಟ್ರಾ. ಸೊ ಅಯೋಡೋಫಾರ್ಮ್ ಆಗಿರ್ಬೋದು, ಕ್ಲೋರೋಫಾರ್ಮ್ ಆಗಿರ್ಬೋದು, ಸೊ ಇಂಥ ಕಾಂಪೌಂಡ್ಸ್ಗಳ ಸಿಂಥಸಿಸಲ್ಲಿ ಅಂದರೆ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಅಸಿಟಲೀನ್. ಸೊ ಅಸಿಟಲೀನ್ ಏನಿದೆ ಕಾಂಪೌಂಡು, ಸೊ ಇದನ್ನು ಸ್ಟೋರ್ ಮಾಡುವಾಗ ಮತ್ತು ಟ್ರಾನ್ಸ್ಪೋರ್ಟ್ ಮಾಡುವಾಗ ಅಸಿಟೋನ್ನ ಯೂಸ್ ಮಾಡ್ತಾರೆ.
ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ಅಸಿಟೋನ್. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್. ಸೊ ಹೈಡ್ರೋಜನ್ ಪರಾಕ್ಸೈಡ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಇಟ್ ಈಸ್ ಯೂಸ್ಡ್ ಟು ರಿಸ್ಟೋರ್ ದ ಕಲರ್ ಆಫ್ ಓಲ್ಡ್ ಪೇಂಟ್ಸ್. ಸೊ ಓಲ್ಡ್ ಪೇಂಟ್ಸ್ಗಳ ಕಲರ್ನ ರೀಸ್ಟೋರ್ ಮಾಡೋದಕ್ಕೆ, ಸೊ ಮತ್ತೆ ವಾಪಸ್ ತರೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಮೆಡಿಸಿನ್ ಹ್ಯಾಸ್ ಆ್ಯನ್ ಆ್ಯಂಟಿಸೆಪ್ಟಿಕ್ ಏಜೆಂಟ್ ಆ್ಯಂಡ್ ಜರ್ಮಿಸೈಡ್. ಸೊ ಇದನ್ನು ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ ಆ್ಯಸ್ ಆನ್ ಆ್ಯಂಟಿಸೆಪ್ಟಿಕ್ ಏಜೆಂಟ್ ಮತ್ತು ಜರ್ಮಿಸೈಡ್ ಅಂದರೆ ಕ್ರಿಮಿನಾಶಕ. ಇಟ್ ಈಸ್ ಯೂಸ್ಡ್ ಟು ಕ್ಲೀನ್ ದ ವೂಂಡ್ಸ್ ಆ್ಯಂಡ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ವೂಂಡ್ಸ್ ಅಂದರೆ ಏನು ಗಾಯಗಳಾಗಿರುತ್ತಲ್ವ, ಸೊ ಅದು ಮತ್ತು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಆಪ್ರೇಷನ್ ಥಿಯೇಟ್ರಲ್ಲಿ ಯೂಸ್ ಮಾಡ್ತಾರಲ್ವ, ಸೊ ಆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಯಾಕೆ? ಇದು ಒಂದು ಜರ್ಮಿಸೈಡ್ ಅಂದರೆ ಜರ್ಮ್ಸ್ಗಳನ್ನ ಕಿಲ್ ಮಾಡುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಪರಾಕ್ಸೈಡ್. ಸೊ ಸೋಡಿಯಂ ಪರಾಕ್ಸೈಡ್ನ ಮ್ಯಾನುಫ್ಯಾಕ್ಚರ್ ಅಂದರೆ ಪ್ರಿಪರೇಷನಲ್ಲೂ ಕೂಡ ಹೈಡ್ರೋಜನ್ ಪರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಟು ಬ್ಲೀಚ್ ಸಿಲ್ಕ್, ವೂಲ್, ಸ್ಟಾರ್ಚ್, ಶುಗರ್. ಸೊ ಬ್ಲೀಚ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಏನನ್ನ ಸಿಲ್ಕ್ ಆಗಿರ್ಬೋದು, ವೂಲ್, ಸ್ಟಾರ್ಚ್, ಶುಗರ್, ಸೊ ಇವುಗಳನ್ನು ಬ್ಲೀಚ್ ಮಾಡೋದಕ್ಕೆ ಹೈಡ್ರೋಜನ್ ಪರಾಕ್ಸೈಡ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಕೊಲೈಡ್ಸ್. ಸೊ ಕೊಲೈಡ್ಸ್ನ ಅಪ್ಲಿಕೇಶನ್ಸ್, ಯೂಸಸ್. ಮಿಲ್ಕ್ ಈಸ್ ಎ ನ್ಯಾಚುರಲ್ ಕೊಲೈಡ್ ಯೂಸ್ಡ್ ಆ್ಯಸ್ ಫುಡ್. ಸೊ ಮಿಲ್ಕ್ ಅನ್ನುವಂಥದ್ದು ನ್ಯಾಚುರಲ್ ಕೊಲೈಡ್ ಆಗಿರುತ್ತೆ, ಇದನ್ನು ಫುಡ್ ಆಗಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಆಯಿಂಟ್ಮೆಂಟ್, ಕ್ರೀಮ್, ಲೋಷನ್ಸ್ ಎಕ್ಸೆಟ್ರಾ. ಸೊ ಆಯಿಂಟ್ಮೆಂಟ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಲೋಷನ್ಸ್ಗಳಾಗಿರ್ಬೋದು, ಸೊ ಇವುಗಳ ಪ್ರಿಪರೇಷನ್ಸಲ್ಲಿ ಕೊಲೈಡ್ಸನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ದ ಪ್ಯೂರಿಫಿಕೇಷನ್ ಆಫ್ ಡ್ರಿಂಕಿಂಗ್ ವಾಟರ್. ಸೊ ಡ್ರಿಂಕಿಂಗ್ ವಾಟರ್ ಏನು ಕುಡಿಯುವಂತಹ ನೀರಿರುತ್ತೆ, ಸೊ ಅದನ್ನು ಪ್ಯೂರಿಫೈ ಮಾಡೋದಕ್ಕೂ ಕೂಡ ಕೊಲೈಡ್ಸನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಕಿಡ್ನಿ ಡಯಾಲಿಸಿಸ್. ಸೊ ಕಿಡ್ನಿ ಡಯಾಲಿಸಿಸಲ್ಲೂ ಕೂಡ ಯೂಸ್ ಮಾಡಿರ್ತಾರೆ. ಸೊ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಡಯಾಲಿಸಿಸ್ ಮತ್ತು ಎಲೆಕ್ಟ್ರೋ ಡಯಾಲಿಸಿಸ್ ಅಂತ. ಸೊ ಅದರಲ್ಲಿ ಡೀಟೇಲಾಗಿ ಸ್ಟಡಿ ಮಾಡಿದ್ದೀರಾ. ಇಟ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಮೆಡಿಕೇಟೆಡ್ ಪೇಸ್ಟ್, ಇಂಜೆಕ್ಷನ್ಸ್ ಲೈಕ್ ಕೊಲೈಡಲ್ ಕ್ಯಾಲ್ಶಿಯಂ ಇಂಜೆಕ್ಷನ್ ಎಕ್ಸೆಟ್ರಾ. ಸೊ ಇದನ್ನು ಮೆಡಿಕೇಟೆಡ್ ಪೇಸ್ಟ್ಗಳು ಮತ್ತು ಇಂಜೆಕ್ಷನ್ಸ್ಗಳನ್ನು ಪ್ರಿಪೇರ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸೊ ಯಾವ ಇಂಜೆಕ್ಷನ್ ಅಂತ ನೋಡೋದಾದರೆ ಕೊಲೈಡಲ್ ಕ್ಯಾಲ್ಶಿಯಂ ಇಂಜೆಕ್ಷನ್. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಬಫರ್ ಸೊಲ್ಯೂಷನ್. ಮೆನ್ಷನ್ ಡಿಫರೆಂಟ್ ಟೈಪ್ಸ್ ಆಫ್ ಬಫರ್ ಸೊಲ್ಯೂಷನ್. A solution which has the capacity to resist a change in its pH value upon adding a small amount of an acid or base to it is called a buffer solution. ಸೊಲ್ಯೂಷನ್ಗೆ ಸ್ಮಾಲ್ ಅಮೌಂಟಲ್ಲಿ ಆ್ಯಸಿಡ್ ಅಥವಾ ಬೇಸನ್ನು ಆ್ಯಡ್ ಮಾಡಿದಾಗ ಅದರ ಪಿ ಹೆಚ್ ಬದಲಾಗೋದನ್ನು ತಡೆಯುವಂತಹ ಕೆಪಾಸಿಟಿ ಇರುವಂಥ ಸೊಲ್ಯೂಷನನ್ನು ಬಫರ್ ಸೊಲ್ಯೂಷನ್ ಅಂತ ಕರೀತಾರೆ. ಸೊ ಟೈಪ್ಸ್ ಆಫ್ ಬಫರ್ಸ್ ಅಂತ ನೋಡೋದಾದರೆ ದೆರ್ ಆರ್ 3 ಟೈಪ್ಸ್: ಅಸಿಡಿಕ್ ಬಫರ್, ಬೇಸಿಕ್ ಬಫರ್ ಆ್ಯಂಡ್ ನ್ಯೂಟ್ರಲ್ ಬಫರ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಅಸಿಡಿಕ್ ಬಫರ್. ಅಸಿಡಿಕ್ ಬಫರ್ ಅಂತ ಅಂದರೆ ಸೊಲ್ಯೂಷನ್ ಕಂಟೈನಿಂಗ್ ಎ ಮಿಕ್ಸ್ಚರ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ಸಾಲ್ಟ್ ವಿತ್ ಎ ಸ್ಟ್ರಾಂಗ್ ಬೇಸ್ ಆರ್ ಕಾಲ್ಡ್ ಅಸಿಡಿಕ್ ಬಫರ್ಸ್. ಸೊ ಅಸಿಡಿಕ್ ಬಫರ್ ಅಂತ ಅಂದರೆ ಇದು ಒಂದು ಮಿಕ್ಸ್ಚರ್. ಸೊ ಯಾವುದರ ಮಿಕ್ಸ್ಚರ್ ಅಂತ ನೋಡೋದಾದರೆ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ಸಾಲ್ಟ್ ವಿತ್ ಎ ಸ್ಟ್ರಾಂಗ್ ಬೇಸ್, ಇದನ್ನು ಅಸಿಡಿಕ್ ಬಫರ್ ಅಂತ ಕರೀತಾರೆ. ಎಕ್ಸಾಂಪಲ್, ಎ ಮಿಕ್ಸ್ಚರ್ ಆಫ್ ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಅಸಿಟೇಟ್ ಸೊಲ್ಯೂಷನ್ಸ್ CH3COOH ಆ್ಯಂಡ್ CH3COONA ಸೊಲ್ಯೂಷನ್. ಸೊ ಈ ಮಿಕ್ಸ್ಚರ್ನ ನಾವು ಅಸಿಡಿಕ್ ಬಫರ್ ಅಂತ ಕರಿತೀವಿ. ಸೊ ಬರಿಬೇಕಾದ್ರೆ ಇವೆರಡನ್ನೂ ಕೂಡ ಬರಿಬೇಕು, ಎ ಮಿಕ್ಸ್ಚರ್ ಆಫ್. ಸೊ ಯಾವುದೋ ಒಂದು ಬರೆದ್ರೆ ಅದು ಅಸಿಡಿಕ್ ಬಫರ್ ಆಗಲ್ಲ. ನೆಕ್ಸ್ಟ್ ಒನ್, ಬೇಸಿಕ್ ಬಫರ್ಸ್. ಸೊಲ್ಯೂಷನ್ಸ್ ಕಂಟೈನಿಂಗ್ ಎ ಮಿಕ್ಸ್ಚರ್ ಆಫ್ ಎ ವೀಕ್ ಬೇಸ್ ಆ್ಯಂಡ್ ಇಟ್ಸ್ ಸಾಲ್ಟ್ ವಿತ್ ಎ ಸ್ಟ್ರಾಂಗ್ ಆ್ಯಸಿಡ್ ಆರ್ ಕಾಲ್ಡ್ ಆಸ್ ಬೇಸಿಕ್ ಬಫರ್ಸ್. ಸೊ ಬೇಸಿಕ್ ಬಫರ್ಸ್ ಅನ್ನೋದು ಕೂಡ ಒಂದು ಮಿಕ್ಸ್ಚರ್. ಸೊ ಯಾವುದರ ಮಿಕ್ಸ್ಚರ್ ಅಂತ ನೋಡೋದಾದರೆ ವೀಕ್ ಬೇಸ್ ಆ್ಯಂಡ್ ಇಟ್ಸ್ ಸಾಲ್ಟ್ ವಿತ್ ಎ ಸ್ಟ್ರಾಂಗ್ ಆ್ಯಸಿಡ್. ಸೊ ಇದಕ್ಕೆ ಎಕ್ಸಾಂಪಲ್, ಎ ಮಿಕ್ಸ್ಚರ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ NH4OH ಆ್ಯಂಡ್ ಅಮೋನಿಯಂ ಕ್ಲೋರೈಡ್ NH4Cl ಸೊಲ್ಯೂಷನ್ಸ್. ನೆಕ್ಸ್ಟ್ ಒನ್, ನ್ಯೂಟ್ರಲ್ ಬಫರ್ಸ್. ಸೊಲ್ಯೂಷನ್ಸ್ ಕಂಟೈನಿಂಗ್ ಎ ಮಿಕ್ಸ್ಚರ್ ಆಫ್
a weak acid and its salt with a weak base are called as neutral buffers. ಸೊ ಇದು ಕೂಡ ಒಂದು ಮಿಕ್ಸ್ಚರ್. ಸೊ ಯಾವುದರ ಮಿಕ್ಸ್ಚರು? ಮಿಕ್ಸ್ಚರ್ ಆಫ್ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ಸಾಲ್ಟ್ ವಿತ್ ಎ ವೀಕ್ ಬೇಸ್. ಎಕ್ಸಾಂಪಲ್, ಎ ಮಿಕ್ಸ್ಚರ್ ಆಫ್ ಅಸಿಟಿಕ್ ಆ್ಯಸಿಡ್ CH3COOH and ammonium acetate CH3COONH4 solutions.